ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ನೆಮ್ಮನಹಳ್ಳಿ ಹಾಡಿಯ ಶ್ರೀಯುತ ಕಾಳಿಂಗಯ್ಯರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು, ಇವರು ಹೊಂದಿರುವಂಥ 4 ಎಕರೆ ಭೂಪ್ರದೇಶದಲ್ಲಿ ಹತ್ತಿ, ರಾಗಿ, ಪ್ರಮುಖವಾಗಿ ಸಿರಿಧಾನ್ಯಗಳು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಯೋಜನೆಗಳ ಮೂಲಕ ಬಿತ್ತನೆ ಬೀಜ, ಹಸು, ಕೃಷಿ ಸಲಕರಣೆಗಳನ್ನು ಪಡ್ಕೊಂಡು ಒಂದು ಉತ್ತಮವಾದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ಆದಿವಾಸಿ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿನೇ ತೊಡಗಿಸಿಕೊಳ್ಳುವಿಕೆ ಮತ್ತು ಅದರ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಕಾಳಿಂಗಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಳೋದರಿಗೆ. ನಾವು ನೆಮ್ಮನಹಳ್ಳಿ ಹಾಡಿ ಕಾಳಿಂಗಯ್ಯ ಅಂತ ನನ್ನ ಹೆಸರು. ನಮ್ಗೆ ವಿವೇಕಾನಂದ ಕಡೆಯಿಂದ ರಾಗಿ ಕೊಡ್ತಾರೆ, ಬಿತ್ತನೆ ಬೀಜ ಎಲ್ಲ ಕೊಡ್ತಾರೆ, ಒಂದು ಹಸು ಕೊಟ್ಟವ್ರೆ, ಆಮೇಲೆ ಗುದ್ಲಿ ಎಲ್ಲ ನಮ್ಗೆ ಏನು ಬೇಕು ಅವೆಲ್ಲ ಕೊಟ್ಟವ್ರೆ. ನಾವು ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತೇವೆ. ಎಷ್ಟು ವರ್ಷದಿಂದ ತಾವು ಈ ಕೃಷಿ ಚಟುವಟಿಕೆ ಮಾಡ್ತೀವಿ? ನಾವು ಅಂದರೆ ನಮ್ಮ ಜೀವನನೇ ಇದು ವ್ಯವಸಾಯನೇ. ಆದರೆ ಆಗ ಏನು ನಮ್ಗೆ ಸವಲತ್ತು ಏನು ಸಿಗ್ತಿತ್ತಿಲ್ಲ. ಇತ್ತೀಚೆಗೆ ಈಗ ಒಂದು ಸ್ವಲ್ಪ ದಿನ, ಒಂದು 2-3 ವರ್ಷಗಳಿಂದ ನಮ್ಗೆ ವಿವೇಕಾನಂದ ಸಂಸ್ಥೆಯಿಂದ ನಮಗೆಲ್ಲ ಬಿತ್ತನೆ ಬೀಜ ಕೊಡ್ತಾವ್ರೆ. ಆ ಕಡೆಯಿಂದ ನಾವು ಈಗ ಮಾಡ್ಕೊ ಹೋಗ್ತೇವೆ ಅಷ್ಟೇ. ಒಟ್ಟು ಎಷ್ಟು ಎಕರೆ ಭೂಮಿಯನ್ನು ತಾವು ಹೊಂದಿದ್ದೀರಾ? ನಾವು 4 ಎಕರೆ ಇರೋದು. 4 ಎಕರೆಯಲ್ಲಿ ನಾವು ಹತ್ತಿ, ರಾಗಿ, ಆಮೇಲೆ ನವಣೆ, ಸ್ವಲ್ಪ ಮೆಣಸಿ ಇವೆಲ್ಲ ಹಾಕೊಂಡು ಬೆಳ್ಕೊಂಡು ಜೀವನ ಮಾಡ್ತೀವಿ. ಈಗ ತಾವು ಆರಂಭದಿಂದಲೂ ಕೂಡ ಕೃಷಿ ಚಟುವಟಿಕೆನ ಮಾಡ್ತಾ ವ್ಯವಸಾಯನ ಮಾಡ್ತಾ ಜೀವನವನ್ನು ಮಾಡ್ತಾ ಬಂದ. ಹೌದು. ತಮ್ಮ ತಂದೆ ಕಾಲದಲ್ಲಾಗಿರ್ಬೋದು, ಹಿರಿಕರ ಕಾಲದಲ್ಲಾಗಿರ್ಬೋದು, ಅರಣ್ಯದಲ್ಲಿದ್ದಾಗ ಅಥವಾ ಅರಣ್ಯದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿಯಾದ ಕೃಷಿಯನ್ನು ಅನುಸರಿಸ್ತಾ ಇದ್ರಿ? ಯಾವ ರೀತಿಯಾದ ಬೆಳೆಗಳನ್ನು ಬೆಳೀತಾ ಇದ್ರಿ ಅವಾಗಲೆಲ್ಲ? ಅವಾಗ ಎಲ್ಲ ಹೆಚ್ಚಿಗೇನು ಇವೇನು ಸಿರಿಧಾನ್ಯ ಒಂದು ಬಿಟ್ರೆ ನವಣೆ ಬೆಳೀತಿರು, ಆಮೇಲೆ ಇದು ಏನೋ ರಾಗಿ ಇಷ್ಟು ಬೆಳ್ಕೊತಿದ್ರು. ಹತ್ತಿ ಗೀತಿ ಏನಿಲ್ಲ. ನವಣೆ ಒಂದು, ಉಳ್ಳಿ, ಈ ಅವರೇ ಒಂದು, ಇಂಥವನ್ನ ಬೆಳ್ಕೊಂಡು ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು. ಈಗ ನಮ್ಗೆ ಸಂಸ್ಥೆ ಕಡೆಯಿಂದ ಈ ನವಣೆ ಅದು ಇದು ಸಿರಿಧಾನ್ಯ ಎಲ್ಲ ಕೊಡ್ತಾರೆ, ಅದನ್ನ ಸ್ವಲ್ಪ ಬೆಳಿತೀವಿ. ಅರಣ್ಯದಲ್ಲಿದ್ದಾಗ ಅಲ್ಲೇನಾದ್ರೂ ಬೆಳೀತಾ ಇದ್ರೆ? ಅಲ್ಲೆಲ್ಲಿ ಸ್ವಾಮಿ ನಮ್ಗೆ ಆಗ ಇದೇ ಇಲ್ವಲ್ಲ, ಸವಲತ್ತು ಇಲ್ವಲ್ಲ ಆಗ ಹಿಂದೆ. ಇತ್ತೀಚೆಗೆ ಈಗ ನಮ್ಗೆ ಒಂದು ಸ್ವಲ್ಪ ಕೊಡ್ತಾರೆ. ಅಲ್ಲ, ನಿಮ್ಮ ತಂದೆ ಕಾಲದಲ್ಲಿ? ನಿಮ್ಮ ತಂದೆ ಕಾಲದಲ್ಲೂ ಅಷ್ಟೇ ಬಿಡಿ. ಅವಾಗೇನು ನಮ್ಗೇನು ಸರ್ಕಾರದಿಂದ ಏನು ಸರಿಯಾಗಿ ಸವಲತ್ತು ಸಿಗ್ತಿತ್ತಿಲ್ಲ. ಈಗ ತಮ್ಮ ಹತ್ರ 4 ಎಕರೆ ಭೂ ಪ್ರದೇಶ ಇದೆ. ಆ 4 ಎಕರೆನಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಒಂದೇ ಬೆಳೆನ ಬೆಳೀತಿದ್ರ ಅಥವಾ ಬೇರೆ ಬೇರೆ ಬೆಳೆಗಳನ್ನ? ನಾವು ಇದು ರಾಗಿ ಒಂದು ಬೆಳೆ ಬೆಳಿತೀವಿ, ಅದ್ರ ಮಧ್ಯದಲ್ಲಿ ನವಣೆ ಬಿಟ್ಕೋತೀವಿ ನಾವು. ಹತ್ತಿ ಮುಗಿದಾಗ ಉಳ್ಳಿ, ಅವರೆ ಇವನ್ನ ಹಾಕ ಬೆಳಿತೀವಿ ಸ್ವಲ್ಪ ಹಂತವಾಗಿ. ಈಗ 4 ಎಕರೆ ಭೂ ಪ್ರದೇಶಕ್ಕೂ ಕೃಷಿ ಚಟುವಟಿಕೆಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ಅದೇ ನಮ್ಗೆ ಬೋರ್ ಹಾಕ್ಸ್ಕೊಟ್ಟವ್ರೆ. ಬೋರಿಂದ ನಾವು ಮಾಡ್ಕೋತೇವೆ. ಯಾವಾಗ್ಲಿಂದ ಬೋರ್ ಹಾಕ್ಸ್ಕೊಟ್ರದು? ನಮ್ಗೀಗ ಒಂದು 9 ವರ್ಷ ಏನಾಗದೆ ಹಾಕ್ಸಿ. ಯಾವ ಕಡೆಯಿಂದ ಬೋರ್ ಹಾಕ್ಸ್ಕೊಂಡಿದ್ದೀವಿ ನೀವು? ಅದೇ ಇದು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ, ಗಂಗೆ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ದ. ಈಗ ನೀರಾವರಿ ವ್ಯವಸ್ಥೆ, ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಆಗಿನ ಕೃಷಿ ನಾವೇನು ಹತ್ತಿ ಬೆಳ್ಕೊತೀವಿ, ರಾಗಿ ಬೆಳ್ಕೊತೀವಿ, ಒಂದಷ್ಟು ಅವರೇ ಉಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಬೇಸಿಗೆ ಬಿದ್ದಿರ್ತೀವಿ, ಬೇಸಿಗೆ ಅಲ್ವಾ, ನೀರಿಲ್ವಲ್ಲ, ಏನು ಬೆಳೆಯೋಕೆ ಆಯ್ತಿಲ್ಲ. ಇಂಥ ಕಾಲನೇ ಕಾಯ್ಬೇಕಾಯ್ತು. ಈಗ ಒಂದು ಸ್ವಲ್ಪ ನೀರು ಇರೋದ್ರಿಂದ ಎಲ್ಲ ಬೆಳಿತೀವಿ. ಈಗ ತಾವು ಮೊದಲೆಲ್ಲ ಮಳೆಯಾಶ್ರಿತವಾಗಿ ಬೆಳೀತಾ ಇದ್ದೀವಿ. ಹೌದು, ಮಳೆಗೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕಳೆದ 9 ವರ್ಷಗಳಿಂದ ತಾವು ನೀರಾವರಿ ವ್ಯವಸ್ಥೆನ ತಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ದೀರಾ. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ದೀರಾ? ನಾವು ಇವಾಗ 3 ಬೆಳೆ ತೆಗಿತೀವಿ ಅಷ್ಟೇ. ಒಂದು ಹತ್ತಿ ತಗೊಂಡ್ಮೇಲೆ ರಾಗಿ ಬಿತ್ಕೋತೀವಿ, ರಾಗಿ ಬಿದ್ದ ಮೇಲೆ ಒಂದಷ್ಟು ಮೆಣಸಿ ಬೆಳ್ಕೋತೀವಿ. ಹಿಂಗೆ ಸ್ವಲ್ಪ ಅದು ನೀರಿಗೆ ಅಡ್ಜಸ್ಟ್ ಆಗೋಷ್ಟು ಬೆಳ್ಕೋತೀವಿ. ನೀರೇನು ಸ್ವಲ್ಪ ಕಡಿಮೆ ಅದರಿಂದ. ಹಾಗೆ ತಮ್ಮ ಈ ಒಂದು ಕೃಷಿ ಪದ್ಧತಿ ಹೇಗಿದೆ? ಅಂದರೆ ತಾವು ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಾ ಇದ್ದೀರಾ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ದೀರಾ? ಈಗ ನಾವು ಸ್ವಲ್ಪ ಎರುಳಿನ ಗೊಬ್ಬರನು ಎರುಳ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಗೊಬ್ಬರನು ಮಾಡ್ಕೊಂಡು ನಾವು ಹಾಕ್ತೀವಿ. ಅದನ್ನ
ಮೊದಲಿಗೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನೋ ಈ ದನಿನ ಗೊಬ್ಬರ ಜೊತೆಗೆ. ಈಗ ಎಲ್ಲ ನಾವು ಎರೆಹುಳ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಹಾಕೊಂಡು ಎರೆಹುಳ ಕೊಟ್ಟಿದ್ರು ನಮ್ಗೆ 2 ತೊಟ್ಟಿ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದಲೇ. ಅದರಿಂದ ಗೊಬ್ಬರ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಾಡ್ಕೊತೀವಿ. ಈಗ ಪ್ರಮುಖವಾಗಿ ತಾವು ಹತ್ತಿ, ರಾಗಿ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಈ ಬೆಳೆದಂತ ಬೆಳೆಗಳನ್ನ ಸ್ವತಃ ನೀವೇ ಉಪಯೋಗಕ್ಕೆ ಇಟ್ಕೋತೀರಾ ಅಥವಾ ಇಲ್ಲ ಸರ್, ನಾವು ಕೆಲವು ಸ್ವಲ್ಪ ಮಾರ್ತೀವಿ, ನಮ್ಗೆ ಜೀವನಕ್ಕಾಗಷ್ಟು ಮಡಿಕೋತೀವಿ ಅಷ್ಟೇ. ಅತಿ ಏನು ಹೆಚ್ಚಿಗೆ ಮಾರಲ್ಲ, ನಮ್ಮ ಜೀವನಕ್ಕೆ ಆಗಷ್ಟು ಮಾಡ್ಕೋತೀವಿ. ಅಂದ್ರೆ ಬಹಳಷ್ಟು ಭಾಗ ಬೆಳೆದಂಥದ್ದು ತಮ್ಮ ಮನೆ ಉಪಯೋಗಕ್ಕೆ ಬೇಕಾಗುತ್ತೆ. ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನ ಬೆಳೆದಿದ್ರಿ. ಎಷ್ಟು ವರ್ಷದಿಂದ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ? ಸಾರ ಮೊದಲು ಬೆಳೀತಿದ್ರು ನಮ್ಮ ತಂದೆಯರ ಕಾಲ, ಅವರ ಕಾಲದಲ್ಲಿ ನವಣೆ ಗಿವಣಿಯ ಈಗ ಅವೆಲ್ಲ ಬಿಟ್ಬಿಟ್ಟು ಈಗ ಇತ್ತೀಚೆಗೆ 1-2 ವರ್ಷದಿಂದ ನಮಗೆ ಸಂಸ್ಥೆ ಕಡೆಯಿಂದ ಕೊಡ್ತಾರಲ್ಲ ಅದನ್ನ ಬೆಳಿತೀವಿ ಅಷ್ಟೇ. ಅದನ್ನ ಬೆಳ್ಕೊಂಡು ಗಂಜಿ ಇದೆ ಅನ್ನಗಿನ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಷ್ಟೇ. ಮಾರ್ಗಿರಾಟ ಕೊಟ್ಟಿಲ್ಲ ಅದನ್ನ. ಈಗ ಸಿರಿಧಾನ್ಯಗಳಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇರುವಂತದ್ದು. ತಮ್ಮ ಹಿರಿಕರ ಕಾಲದಲ್ಲೆಲ್ಲ ಮಾಡ್ತಿದ್ರು, ಜೀವನ ನಡೆಸಿದ್ದವರು ಅದರಲ್ಲೇ ಆಹಾರವನ್ನ ಸೇವಿಸ್ತಿದ್ದಂಥವ್ರು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಬೆಳೆಯೋದು ಕಡಿಮೆ ಆಗಿತ್ತು, ಸೇವಿಸೋದು ಕಡಿಮೆ ಆಗಿತ್ತು. ಅಂದ್ರೆ ಇದ್ರದ್ದು ಮಹತ್ವ ತಿಳಿದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಅದನ್ನ ಸೇವಿಸ್ತಾ ಇದ್ದಾರೆ. ಈಗ ತಾವು ನಮ್ಮ ಈ ಭಾಗದಲ್ಲಿ ಈ ಸಿರಿಧಾನ್ಯಗಳು ಬೆಳೆಯೋದು ಕಡಿಮೆ. ಈಗ ತಾವು ಅದನ್ನ ಬೆಳೆದ್ರಿ, ಇದು ಬೆಳೆಯುವಂಥದ್ದಾಗಿರ್ಬೋದು, ಇದ್ರ ವ್ಯವಸಾಯ ಕ್ರಮ ಆಗಿರ್ಬೋದು, ಹೇಗಿತ್ತು? ಅದ್ರ ಬಗ್ಗೆ ಏನಿಲ್ಲ ಸರ್, ನಾವು ಮಾಮೂಲು ಏನು ಬೆಳಿತೀನೋ ಹಂಗೆ ಬೆಳೆಯೋದು ಮಾಮೂಲು. ನಾವು ಬೆಳೆದ್ಬಿಟ್ಟು ಅದನ್ನು ನಾವು ಈಗ ಅಲ್ಲೆಲ್ಲ ಮಿಷಿನ್ ಇದೆ, ಮಿಷಿನ್ ತಗೊಳ್ಳಿ ನಾವು ಒನಕೆಲೆ ಕುಟ್ಕೊಂಡು ನಾವೇ ಜೀವನ ಇದಕ್ಕೆ ಮಾಡ್ಕೊಂಡು ನಾವು ಮಾಡ್ತೀವಿ ಅಷ್ಟೇ. ತುಂಬಾ ಕಷ್ಟ ಅನ್ಸುತ್ತೆ ಅದು? ಈಜಿ ಸರ್ ಅದು. ಒಟ್ಲಿ 1-2 ಸಾರಿ ವ್ಯವಸಾಯ ಮಾಡಿಬಿಟ್ರೆ ಅದ್ರದ್ದೇನೂ ಇಲ್ಲ. ಒಟ್ಲಿ ಒಂದು ಸ್ವಲ್ಪ ಈ ಗೀಣೆ ಅದು ಅಕ್ಕಿ ನೋಡ್ಕೋಬೇಕು ಅಷ್ಟೇ. ಅದು ಬಂದಮೇಲೆ ಪಕ್ಷಿಗಳದ್ದು ಓಚಿ ಅದು ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಕಡ್ದು ಬಿಡ್ತವೆ. ಆಗ 1 ತಿಂಗಳಷ್ಟು ಅದನ್ನ ಕಾಯ್ಬೇಕು ನಾವು. ಈ ಸಿರಿಧಾನ್ಯಗಳನ್ನ ಕೂಡ ತಾವು ಸಾವಯವ ಗೊಬ್ಬರ ಹಾಕಿ ನಾವು ಮೊದಲೇ ಹಾಕ್ಬಿಟ್ಟಿರ್ತೀವಲ್ಲ ಸಾ, ದನಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ, ಆದ್ರೆ ಇದ್ರಲ್ಲೇ ಬಂದಿರ್ತದೆ ಅದು. ಹೆಚ್ಚಿಗೆ ಖರ್ಚು ಅಂತ ಏನಿಲ್ಲ. ಇಲ್ಲ ಅದ್ರಲ್ಲಿ ಏನು ಖರ್ಚು ಇರಬಾರಲ್ಲ. ಈಗ ತಮಗೆ ಪ್ರಮುಖವಾಗಿ ವಿವಿಧ ರೀತಿಯ ಬಿತ್ತನೆ ಬೀಜಗಳನ್ನ ಹಾಗೆ ಸಿರಿಧಾನ್ಯ ಬೀಜಗಳನ್ನ ಸಂಸ್ಥೆ ಕಡೆಯಿಂದ ನಿಮ್ಗೆ ಕೊಟ್ಟು ಅವುಗಳನ್ನ ಬೆಳೆಸಲಾಗ್ತಾ ಇದೆ. ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ತಿದೆಯಾ? ಆಯ್ತದೆ, ಹಂಗೆ ನಮ್ಗೆ ಮಾಡಿಕೊಟ್ರೆ ಪರವಾಗಿಲ್ಲ ನಮ್ಗೆ. ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನ ಪಡ್ಕೋತಾ ಇದ್ದೀರಾ? ನಮ್ಗೆ ರಾಗಿ ಕೊಟ್ಟಿದ್ರು, ಈಗ ಹತ್ತಿ ಬೀಜ, ಕೆಲವ್ರಿಗೆ ಜೋಳ ಕೊಟ್ಟವ್ರೆ, ನವಣೆ, ಕಮ್ಮು ಇವೆಲ್ಲನೂ ಕೊಡ್ತಾರೆ ಸರ್ ಅವರು. ಈ ಥರ ಎಲ್ಲ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇರೋದು ತಮಗೆ ಎಷ್ಟು ಅನುಕೂಲ ಆಗಿದೆ? ನಮ್ಗೀಗ ಅನುಕೂಲ. ಈಗ ಒಬ್ರ ಹತ್ರ ಹೋಗಿ ಸಾಲ ಮಾಡೋದೇ ತಪ್ಪೈತಲ್ಲ ಸರ್, ಇದರಿಂದ ನಮ್ಗೆ ಅನುಕೂಲ ಆಯ್ತದೆ. ಹಿಂಗೆ ನಡೆಸ್ಕೊಟ್ರೆ ನಮ್ಗೆ ಏನೋ ಒಂದು ದಾರಿ ಆಗ್ಬೋದು ಅಂತ ಕಾಣ್ತದೆ ನಮ್ಗೆ. ಜೊತೆಗೆ ಕೃಷಿ ಸಲಕರಣೆಗಳಲ್ಲಿ ತಾವು ಪೈಪ್ ಆಗಿರ್ಬೋದು, ಜೆಟ್ ಆಗಿರ್ಬೋದು ಮತ್ತು ಇತರ ಸಲಕರಣೆಗಳನ್ನು ಕೂಡ ಪಡ್ಕೊಂಡಿದ್ದೀರಾ ಈ ಒಂದು ಯೋಜನೆ ಅಡಿಯಲ್ಲಿ. ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ ಸರ್. ಅದು ನಮ್ಗೆ 30 ಪೈಪ್ ಬಂದಿತ್ತಂತೆ. ಅಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಕಡಿಮೆ ಇದು ಕೊಟ್ಟಿದ್ರಲ್ಲ, ಅದರಲ್ಲಿ ನಮ್ಗೆ 15 ಪೈಪು, 4 ಜೆಟ್ ಕೊಟ್ಟರು. ಎಲ್ಲರೂ ಹಂಚ್ಕೊಳ್ಳಿ ಅಂತ ಕೊಟ್ಟವ್ರೆ. ಎಲ್ಲರಿಗೂ 15 ಪೈಪ್ ಕೊಟ್ಟರು, 4 ಜೆಟ್ ಕೊಟ್ಟರು. ಅದರಲ್ಲೇ ಬಳಸ್ಕೊ ಹೋಯ್ತೇವೆ. ಆಮೇಲೆ ನಮ್ಗೆ ಆನೆ ಜಾಸ್ತಿ ತುಳಿದು ಬಿಡ್ತವೆ ನೈಟೆಲ್ಲ ಬಂದು ಸಾಲಲ್ಲ. ಇನ್ನೊಂದು ಸ್ವಲ್ಪ ಹಸಿ ಪೈಪು ಜೆಟ್ಟಿಂದ ವ್ಯವಸ್ಥೆ ಮಾಡಿಕೊಡಿ. ಜೊತೆಗೆ ಇನ್ಯಾವ ರೀತಿಯ ತರಬೇತಿಗಳನ್ನ ಪಡ್ಕೊಂಡಿದ್ದೀರಾ? ಎರೆಹುಳ ಗೊಬ್ಬರ ಆಗಿರ್ಬೋದು, ಎರೆಹುಳಿನ ಗೊಬ್ಬರನ ನಾವು ತೊಟ್ಟಿ ಹೆಂಗೆ ಮಾಡಿ ಹೊಲದಲ್ಲಿ ಗಿಡ ಹಾಕೊಂಡಿವಲ್ಲ ಆ ಥರಗೆಲ್ಲ ಹಾಕಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಗಣಿ ಎಲ್ಲ ಹಾಕಿ ನೀರು ಅದಕ್ಕೆ ಎರೆಹುಳ ಬಿಡ್ತೀವಿ. ಅದರಲ್ಲಿ ಗೊಬ್ಬರ ಬರ್ತದೆ, ಅದನ್ನು ನಾವು ತುಂಬ್ಕೋತೀವಿ ಅಷ್ಟೇ. ಹಸುನ ಕೊಟ್ಟಾರ ಒಂದು ಹೊಲ ಕಡೆ ಮೇಯಿಸ್ಕೊಂಡು ಕಾಲಾಗಿ ಮಾಡ್ಕೊಂಡು ಏನೋ ಹಾಲಿಗೆಲ್ಲ ಹಾಕೊಂಡು ಹೋಯ್ತೀವಿ ಸರ್ ಅಷ್ಟೇ. ಯಾವ ಹಸು ಕೊಟ್ಟಿರೋದು ನಿಮಗೆ? ಇಲಾತಿ ಸರ್. ಇಲಾತಿ ಹಸು ಕೊಟ್ಟರಂತದ. ಈಗ ಮೊದಲೆಲ್ಲ ಈ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಪ್ರತಿಯೊಂದನ್ನು ಕಾಸಿಂದ ಕೊಂಡ್ಬೇಕಾಗಿತ್ತು. ಗೊಬ್ಬರದಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ಕೊಂಡ್ಬಿಟ್ಟೆ ನೀವು ಜೀವನ ಮಾಡ್ಬೇಕಾಗಿತ್ತು, ಕೃಷಿ ಮಾಡ್ಬೇಕಾಗಿತ್ತು. ಈಗ ಪ್ರಸ್ತುತವಾಗಿ ತಮಗೆ ಎಲ್ಲಾ ಸೌಲಭ್ಯಗಳು ತಮ್ಮ ಮನೆಗೆ ತಲುಪ್ತಾ ಇದೆ. ಇದರಿಂದ ತಮಗೆಲ್ಲ ಎಷ್ಟೆಲ್ಲ ಅನುಕೂಲ ಆಗಿದೆ? ಅನುಕೂಲ ಅದ ಅಂದ್ರೆ ಈಗ ಭಾರಿ ಅನುಕೂಲ ಸಹ. ಹಿಂಗೆ ನಮಗೆ ನಡ್ಸ್ಕೊ ಹೋಗ್ಬೇಕಂದ್ರೆ ನಾವು ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸಮಸ್ಯೆ ಸ್ವಲ್ಪ ಪರಿಹಾರ ಆಗದೆ. ಪಿಕಾಸಿ ಕೊಟ್ಟರೆ ಬಾಂಡ್ಲಿ ಇವೆಲ್ಲ ಅದರಲ್ಲಿ ಏನು ನಮಗೆ ಬೇಕು ಅನುಕೂಲ ಅವನ್ನೆಲ್ಲ ಕೊಟ್ಟರೆ. ಟಾರ್ಪಲು ಇವೆಲ್ಲ ಕೊಟ್ಟರೆ ಸರ್. ಪರಿಸ್ಥಿತಿ ಆಗ ಭಾರಿ ಕಷ್ಟ ಇತ್ತು ಬಿಡಿ ಸರ್, ನಮ್ಗೆ ಭಾರಿ ಕಷ್ಟ ಇತ್ತು. ಜೀವನನೇ ಭಾರಿ ಕಷ್ಟ. ಆಗ ಎಲ್ಲ ಕೂಲಿಲೇ ಮಾಡ್ಬೇಕು ನಾವು. ಆಮೇಲೆ ಕೂಲಿ ಮಾಡ್ಕೊಂಡು ನಾವು ಇದು ಮಾಡ್ಕೊ ಹೋಯ್ತೇವೆ ನಾವು. ಈಗ ಇದು ಕೊಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೊ ಹೋಯ್ತೇವೆ. ಈಗ ತಾವು ಈ ರೀತಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಲ್ಲ, ಇದು ಸ್ವತಃ ತಾವು ಒಬ್ಬರೇ ಮಾಡ್ತಾ ಇದ್ರ? ಇದಕ್ಕೆ ನಿಮ್ಮ ಕುಟುಂಬದವರೆಲ್ಲ ನಮ್ಮ ಮಗ ಅವ್ರೆ, ನನ್ನ ಹೆಂಡ್ತಿ, ನಾವು ನಮ್ಮ ಮಕ್ಕಳೆಲ್ಲ ನಾವೇ ಮಾಡ್ಕೋತೀವಿ ಸರ್. ನಾವೇನು ಕೂಲಿ ಗೀಲಿಗೆ ಯಾರನ್ನೂ ಕರ್ಕೊಳಲ್ಲ. ನಮ್ಗೆ ಏನು ಕೆಲಸ ಬೀಳ್ತದೆ ಅದನ್ನ ನಾವೇ ಮಾಡ್ಕೊ ಹೋಯ್ತೀವಿ ಅಷ್ಟೇ.
ತಾವು ಜಮೀನಿಗೆ ಬೇಕಾದಂಥ ಗೊಬ್ಬರನ ಎರೆಹುಳ ಘಟಕ ಮಾಡ್ಕೊಂಡು ನೀವೇ ಗೊಬ್ಬರ ಮಾಡ್ಕೊತೀರಾ? ಮಾಡ್ತೀವಿ ಸರ್. ಮತ್ತೆ ಸಿರಿಧಾನ್ಯಗಳನ್ನ ಬಿತ್ತನೆಗಳನ್ನು ಕೂಡ ಸಂಸ್ಥೆಗಳಿಂದ ಪಡ್ಕೊತಾ ಇದ್ರು, ಇತರೆ ಬಿತ್ತನೆಗಳ ಬೀಜಗಳನ್ನು ಸಂಸ್ಥೆಗಳಿಂದ ಪಡ್ಕೊಳ್ತಾ ಇದ್ರು. ಇದನ್ನೆಲ್ಲ ಪಡ್ಕೊಂಡು ಈಗ ತಾವೊಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋದ್ರಿಂದ ನಿಮ್ಮ ಆದಾಯ ಹೇಗಿದೆ? ಆದಾಯ ಸಹ ಏನು ನಮಗೇನೋ ನಾವು ಮಾರಾಟಕ್ಕೂ ಏನು ಹೋಯ್ತಾ ಇಲ್ಲ. ನಾವು ನಮ್ಮ ಜೀವನಕ್ಕಾಗಷ್ಟಂತೂ ನಾವು ಮಾಡ್ಕೋತೀವಿ. ಈ ನಮ್ಮ ಜೀವನಕ್ಕಾಗೋದಕ್ಕೆ ಇನ್ನೊಬ್ರ ಹತ್ರಕ್ಕೇನು ಹೋಗ್ಬೇಕಾಗಿದ್ದೇನೂ ಇಲ್ಲ. ನಾವು ಬೆಳ್ಕೊತೀವಿ, ನಾವು ಮಾಡ್ತೀವಿ ಅಷ್ಟೇ. ಮುಂದೆ ಇನ್ನೇನೆಲ್ಲ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ರೆ, ಇನ್ನೇನೆಲ್ಲ ಕೃಷಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ? ಇನ್ನೇನು ಸರ್, ಇವಾಗ ಎಲ್ಲ ಮಾಡ್ತಾರೆ. ಈ ಒಂದು ಸ್ವಲ್ಪ ನಮಗೆ ಈ ಅಡಿಕೆ ಗಿಡ, ಈ ತೆಂಗಿನ ಗಿಡ ಇಂಥವು ಕೊಟ್ಟರೆ ಏನೋ ಅವನ್ನೊಂದು ಸ್ವಲ್ಪ ಹಾಕೊಂಡು ಮಾಡೋವಂಥ ಆಸೆ ಅದೇ. ಹೇಳಿವಿ ಅವ್ರಿಗೆ, ಸಂಸ್ಥೆಗಳವ್ರಿಗೆ, ಬಜೆಟ್ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳೋರು ಅಷ್ಟೇ. ಈಗ ಬಹಳಷ್ಟು ಹಾಡಿಗಳಲ್ಲಿ ತಮ್ಮಂಥ ಆದಿವಾಸಿಗಳು ಅವ್ರ ಹತ್ರ ಸ್ವಂತ ಜಮೀನಿದ್ರು ಅಲ್ಲಿ ಕೃಷಿಯನ್ನು ಮಾಡದ ಈ ರೀತಿಯ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ದೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಮಾಡ್ಕೊಬರೋದನ್ನ ನೋಡಿದ್ದೀವಿ. ಅದು ಪಕ್ಕದ ಜಿಲ್ಲೆ ಕೊಡಗಿಗಾಗಿರ್ಬೋದು, ಕೇರಳಕ್ಕಾಗಿರ್ಬೋದು, ಇಲ್ಲೆಲ್ಲ ಹೋಗಿ ಕೂಲಿ ಮಾಡೋಕ್ಕೆ ಅಂತ ಹೋಗ್ತಾರೆ ಸ್ವಂತ ಜಮೀನಿದ್ರು. ಈಗ ಸಂಸ್ಥೆ ಕಡೆಯಿಂದ, ಇಲಾಖೆ ಕಡೆಯಿಂದ ಎಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇದ್ರು, ನಿಮ್ಮ ಅನುಭವದ ಪ್ರಕಾರ ಅವರು ಈ ಥರ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ? ಆಯ್ತದೆ. ಈಗ ಮಾಡೋದಿಲ್ವಲ್ಲ ಅವ್ರು ಏನು ಅವ್ರ ದೃಷ್ಟಿಲಿ ಅವ್ರು ಏನೋ ಹೋಯ್ತಾರೆ, ಅವ್ರು ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾರೆ. ನಮ್ಗೆ ಏನಿದೆ, ನಮ್ಗೆ ಇದ್ಬಿಟ್ರೆ ನಾವು ಹೊರಗಡೆ ಹೋಗಕ್ಕೆ ಆಗಲ್ಲ. ನಾವು ಇಲ್ಲೇ ಮಾಡಬೇಕು, ನಾವು ಇಲ್ಲೇ ಮಾಡ್ಕೊ ಹೋಯ್ತೇವೆ ಅಷ್ಟೇ. ಅದು ಅವ್ರವ್ರ ಸ್ವಂತ ಸ್ವಾಯತ್ತಿ, ಅವರು ಎಲ್ಲರೂ ಹೋಯ್ತಾರೆ. ನಿಮ್ಮನ್ನು ನೋಡಿ ನಾವು ಮಾಡಿದ್ರೆ ಹಂಗೆ ಇನ್ನೊಬ್ಬರು ನೋಡಿ ಕಲ್ತ್ರೆ ಎಲ್ಲರಿಗೂ ಒಳ್ಳೇದಾಯ್ತದೆ. ಅವ್ರಿಗೂ ಹಿಂಗೆ ಆಯ್ತದೆ ನಮ್ಮಂಗೆ. ಅವ್ರು ಮಾಡದೆ ಹೋದರೆ ಇನ್ನೆಲ್ಲ ಅದು ಅವ್ರು ಹೋಗೋದೆ ಕೊಡೋಕ್ಕ. ಇಲ್ಲೇ ಗೇದು ನಮ್ಗೆ ಏನು ಎಲ್ಲನೂ ಇಲ್ಲೇ ಕೊಡ್ತಾರೆ, ಎಲ್ಲನೂ ಅವ್ರ ಹತ್ರನೇ ತಗೊಂಡು ನಾವು ಇಲ್ಲೇ ಮಾಡಬೇಕು ಅಷ್ಟೇ. ಈಗ ಅಲ್ಲಿ ಇನ್ನೊಬ್ಬರ ಹತ್ರ ಹೋಗಿ ಅವನು ಹೇಳೋದನ್ನ ಮಾಡಬೇಕಲ್ಲ, ಅದಿಲ್ಲೇ ಮಾಡಿ ಇಲ್ಲಿ ಮಾಡಿದ್ರೆ ಆಯ್ತದೆ. ತಾವು ಮೊದಲು ಕೂಡ ಈ ಥರ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಲ್ಲದೆ ಕೃಷಿ ಮಾಡ್ತಾ ಇದ್ವಿ. ನಾವು ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ನಮ್ಗೆ ಇದು ಕೊಡೋಕೆ ಮುಂದೆ ನಾವು ಹೋಯ್ತೀವಿ ಕೊಡೋಗೆಲ್ಲ. ಎಲ್ಲ ಹೋಗಿ ಕಾಪಿ ಊರೋದು ಎಲ್ಲ ಮಾಡ್ಕೊಂಡು ಬರ್ತೀವಿ ನಾವು. ಏನು ಈಗ ಸ್ವಲ್ಪ ನಮಗೆ ಬೋರ್ ಹಾಕ್ಸ್ಕೊಟ್ಟು ತೊಟ್ಟಿನ ನಾವು ಎಲ್ಲೂ ಹೋಗಲ್ಲ, ನಾವು ಮಾಡ್ಕೋಬೇಕು. ಭಾಳ ಸಂತೋಷ ಕಾಳಿಂಗ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಟ್ಟಾರೆ ಒಂದು ಕೃಷಿ ಚಟುವಟಿಕೆ ಅನುಭವ ಆಗಿರ್ಬೋದು, ಹಾಗೆಯೇ ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದಂಥ ಒಂದು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಹಾಗೆಯೇ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಿಮ್ಮನಹಳ್ಳಿಯ ಮತ್ತೊಬ್ಬ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಲೋಕಯ್ಯ ಅವರು ಕೂಡ ಇದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಲೋಕಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ರಿ? ನಾವು ಈಗ ಹೆಚ್ಚು ಕಡಿಮೆ ಅಂದ್ರೆ ಒಂದು 50 ವರ್ಷದಿಂದ ಕೃಷಿ ಮಾಡ್ತೀವಿ. ನಮ್ಮ ತಂದೆಯವ್ರು ಮಾಡ್ತಿರೋ, ಅವ್ರು ತೀರೋದ್ಮೇಲೆ ನಾವು ಈಗ ಅವ್ರ ತಂದೆ ಇದ್ದ ಕಾಲದಿಂದ ನಾವು ಮಾಡ್ತಾಯಿವಿ. ಅನುಭೋಗ ಸ್ವಲ್ಪ ಅನುಭೋಗದಲ್ಲಿವಿ. ಅಂದರೆ ಅದು ಬಿಟ್ರೆ ಇನ್ನು ಮೊದಲೆಲ್ಲ ನಮ್ಮ ತಂದೆ ಕಾಲದಲ್ಲಿ ಆಗಲೆಲ್ಲ ಒಂದು ಕೂಲಿ ಕಂಬಳ ಮಾಡಿ ಜೀವನ ಕಳೀತಿದ್ವು. ಈಗ ನಮ್ಮ ಸರ್ಕಾರದವರು ಈಗ ಅಕ್ಕಿ ರೇಷನ್ ಕೊಡ್ತಾರ. ಈಗ ನಮ್ಮ ವಿವೇಕಾನಂದ ಕಡೆಯವರು ಈಗ ಕಾಳು ಕಡ್ಡಿ ಬಿತ್ತನ ಕಳ್ಳಕಾಳು ಕೊಟ್ಟರು, ಈತ ಜೋಳ ಕೊಟ್ಟರು, ಈತಗ ಟಾರ್ಪಲ್ ಕೊಟ್ಟರು, ಇವೆಲ್ಲ ಒಂದು ಸಾಕಾರ ನಡೆಸ್ತಾವ್ರ. ಈಗ ಅದರಲ್ಲಿ ನಾವು ಮಳೆಗಾಲಕ್ಕೆ ಹಾಕತ್ತೀವಿ. ನಾವು ಬೋರ್ ಇಲ್ವಲ್ಲ, ಮಳೆಗಾಲಕ್ಕೆ ಹಾಕತ್ತೀವಿ. ಬಂದಷ್ಟು ನಾವು ಜೀವನ ಕಳಿತೀವಿ. ಮಾರಾಟಕ್ಕಂತ ನಮ್ಗೆ ಆಯ್ತಾ ಇಲ್ಲ ಅಂದ್ರೆ ಮನ ಸಂಸಾರಕ್ಕೆ ನಮ್ಗೆ ಕೊಂಡು ಬರ್ದಾಗಿ ಮಾಡ್ಕೊತೀವಿ. ಎಷ್ಟು ಎಕರೆ ಜಮೀನು? ನಮ್ಗೆ 2 ಎಕರೆ ಅದ. ಅದು ಸಾಗೋಳಿಲ್ಲ, ಬಗ್ರಪ್ಪನ ಜಮೀನು. ಅದರಲ್ಲಿ ಹತ್ತಿ ಹಾಕ್ತೀವಿ. ಅದರಲ್ಲಿ ಇನ್ನು ಬಾಕಿ ಬೆಳೆ ಹಾಕಿದ್ರೆ ನಿಲ್ಲಲ್ಲ, ಪ್ರಾಣಿಗಳು ಜಾಸ್ತಿ, ಪ್ರಾಣಿಗಳು ತಿನ್ಕತ್ತಾವ. ಅದರಿಂದ ಈಗ ಹತ್ತಿ ಹಾಕತ್ತೀವಿ. ಅದ್ರ ಜೊತೆಲಿ ಒಸಿ ಒಂದು ಎಕರೆಗೆ ಅವ್ರಾಗ ಹಾಕ್ತೀವಿ. ಹತ್ತಿ ಇದ್ದಾಗಲೇ ಅವ್ರು ಹಾಕ್ತೀವಿ. ಹತ್ತಿ ಸ್ವಲ್ಪ ಕಮ್ಮಿ ಆದಾಗ ಒಂದು 2 ಬೀಡು ಕಮ್ಮಿ ಆಯಿತು ಅಂತಂದಾಗ ಉಳ್ಳಿ ಬಿತ್ತಿ ಚಿಲ್ತು ಬಿಡ್ತೀವಿ. ಇಷ್ಟು 3 ಐಟಮು ಬೆಳಿತೀವಿ ಸಹ. ಮತ್ತು ನೀರಾವರಿ ಈಗ ಮಳೆ ಆಶ್ರಿತವಾಗಿ ನೀವು ಬೆಳಿತೀರ? ಮಳೆಯಲ್ಲೇ ಅಷ್ಟು ಬಿಟ್ರೆ ಇನ್ನೇನು ಬೆಳೆಕಾಯ್ತಾ ಇಲ್ಲ. ಹಾಗಿದ್ರೆ ಬಿತ್ತನೆ ಬೀಜಗಳ ಯಾವ್ಯಾವುದನ್ನ ಸಂಸ್ಥೆಗಳಿಂದೆಲ್ಲ ಪಡ್ಕೊಂಡು ಬೆಳೀತಾ ಇದ್ದೀರಾ? ಈಗ 2ನೇ ವರ್ಷದಲ್ಲಿ ಇದೇ ನಮ್ಮ ಸಿದ್ಧ ಸಾರು ಅವರು ಈಗ ನಾವು ರಾಗಿ ಬಿತ್ತಬೇಕು ಅನ್ನೋಗಂಟ ರಾಗಿ ಕೊಟ್ಟರು, ರಾಗಿ ಬೆಳೆದು ನಾವಣ ಕೊಟ್ಟರು, ನಾವಣ ಬೆಳೆದೀನಿ. ಈಗ ನಾವಣ ಮನೇಲಿ ಅದ ಮನೇಲಿ ಹಿಂಗೆ ಎಲ್ಲ ಈಗಲೂ ಅಷ್ಟೇ. ಜೋಳ ಕೊಟ್ಟದ, ಕಳ್ಳಕಾಳು ಕೊಟ್ಟದ. ಈಗ ಕಳ್ಳಕಾಳು ಬಿಡೋಕೆ ಈ ಟೈಮ್ನಲ್ಲಿ ಆಗಲ್ಲ, ಅವೆಲ್ಲ ಪ್ಯಾಸ್ಕ ಟೈಮು. ಈ ಥರ ರೂಟ್ ಅದ ಸ್ವಲ್ಪ. ಈಗ ಮಳೆಗಾಲದಲ್ಲೇನೋ ಮಳೆ ಆಶ್ರಿತವಾಗಿ ಬೆಳೆ ಬೆಳ್ಕೊತೀರಾ, ಇನ್ನು ಮಿಕ್ಕಿದ ದಿನಗಳಲ್ಲಿ ಏನು ಮಾಡ್ತೀರಾ? ಏನೂ ಇಲ್ಲಪ್ಪ, ಆಳು ಬಿದ್ದಿರ್ತ. ಇನ್ನು ಅಷ್ಟು ಬಿಟ್ರೆ ಇನ್ನೇನು ಮಾಡೋಕ್ಕಲ್ವಲ್ಲ. ಮಳೆ ಇಲ್ಲ ಅಂದಮೇಲೆ ಇನ್ನು ನಾವು ಏನು ಬೆಳೆ ಬೆಳೋಕ್ಕಾಗಲ್ಲ. ಈ ಥರ ರೂಟ್ ಅದ.
ಅಂದ್ರೆ ಮಳೆ ಟೈಮಲ್ಲಿ ಅಷ್ಟೇ ಅಷ್ಟೇ ಸರ್, ಅಷ್ಟೇ. ಇಲ್ಲ ನೀರಿದಿರ್ಬೇಕಾರ ಒಂದಷ್ಟು ಕಾಲ ಟಮಾಟೆ, ಒಂದಷ್ಟು ಕಾಲ ಬದನೆ, ಒಂದಷ್ಟು ಕಾಲ ಈ ಮುಸ್ಲಿಂ ಜೋಳಿಯ, ಒಂದು ಕಬ್ಬ, ಒಂದು ಬಾಳ ಏನಾದ್ರು ಮಾಡ್ಬೋದು. ಅಷ್ಟು ಕಾಲ ಹಾಕಬೋದು, 4 ಎಕರೆಲ್ಲಿ ಹಾಕ್ಬೋದು. ನಮ್ಗೆ ನೀರಾವರಿಲ್ಲ ಸರ್. ಈ ಸರ್ಕಾರ ನಮ್ಗೇನು ಬೇಕಂದ್ರೆ ಈಗ ನಮ್ದು ಔಷಧಿ ಸಾಗುವಳಿ ಆಡಿಸಿ ಸಾಗುವಳಿ ಕೊಡಿಸ್ಬೇಕು ಸರ್ಕಾರದಿಂದ. ಔಷಧಿ ಬೋರ್ ಹಾಕ್ಸ್ಕೊಟ್ರೆ ನಮ್ಗೆ ತುಂಬ ನಮ್ಮ ಕುರುಬ ಜಾತಿಗೆ ಭಾರಿ ಅನುಕೂಲ ಆಯ್ತು ಅಂತ ನಾನು ಬೇಡ್ಕೊತೀನಿ. ಹಾಂ, ಅಂದ್ರೆ ನೀವು ಮಾಡ್ತಾರಂತ ಜಮೀನು ಇನ್ನೂ ಸಾಗುವಳಿ ಆಗಿ ಸಾಗುವಳಿ ಆಗಿಲ್ಲ ಸರ್. ಸಾಗುವಳಿ ಒಂದೊಂದು 2 ಎಕರೆ ಇದ್ರು 1 ಎಕರೆ ಕೊಟ್ಬಿಟ್ಟು ಯಾರು ಪಿರಣ್ಣ ಅವ್ರ ಮಂಗ ಅಂತ ವೆಂಕಟೇಶ್ವರದ ಗೆದ್ದಿರು ಸುಮಾರು 40 ವರ್ಷ ಆಗದ. 1 ಎಕರೆಗೆ ಸಾಗುವಳಿ ಕೊಟ್ಬಿಟ್ಟು ಆಟಿಸಿ ನಮ್ಗೆ ಓಡಾಡಿ ನಮಗೆ ತಿರುಗಿ ಬೆಂಡಾಗ್ಬಿಟ್ಟಿವಿ. ಮಾಡ್ತಾ ಇಲ್ಲ ಸರ್ಕಾರ. ಅದೊಂದು 2 ನಮ್ಗೆ ಸಹಕಾರ ಮಾಡಿದ್ರೆ ನಮ್ಗೆ ಕುರುಬರ್ಗ ತುಂಬ ಅನುಕೂಲ ಆಯ್ತು ಅಂತ ನಾನು ಬೇಡ್ಕೊತೀನಿ ಸರ್ಕಾರದವ್ರಿಗೆ. ಈಗ ಮಳೆಗಾಲದಲ್ಲಿ ಏನೋ ಮಳೆಯಾಶ್ರಿತವಾಗಿ ಬೆಳೆಗಳನ್ನ ಬೆಳ್ಕೊತೀರಾ, ಇನ್ನು ಮಿಕ್ಕಿದ ಸಮಯದಲ್ಲಿ ಏನು ಮಾಡ್ತೀರಾ? ಸಮಯದಲ್ಲಿ ಪಾಳು ಬಿರ್ದಿರ್ತಾರೆ, ಕೂಲಿ ಕಂಬಳಕ್ಕೆ ಹೋಯ್ತೀವಿ. ನನ್ನ ಅನುಭವದಲ್ಲಿ ನಾವು ಈಗ ಮಳೆಗಾಲದಲ್ಲಿ ಒಂದಷ್ಟು ಫಸಲು ಬೆಳ್ಕೊಂಡಾಗ ಇಟ್ಕೊಬಿಟ್ಟು ಇನ್ನೂ ಕೆಲಸ ಇಲ್ಲದಾಗ ಕೂಲಿ ಕಂಬಳ ಮಾಡ್ತೀವಿ. ಸಿರಿಧಾನ್ಯಗಳು ಬೆಳೆದಿದ್ದೀರಾ ನೀವು? ಬೆಳಿತೀನಿ. ಯಾವಾಗ ಬೆಳೆದಿರಿ? ಅದೇ ಮಳೆಗಾಲದಲ್ಲೇ. ಹೋದ ವರ್ಷ ಮಳೆಗಾಲದಲ್ಲೇ ಈಗ ಟಮಾಟ ಬೀಜ ಕೊಟ್ಟರ, ಈಗಲೂ ಕೊಟ್ಟರ, ಬದನೆ ಬೀಜ, ಸಬ್ಸಿಗ, ಈ ಕೀರ ಸೊಪ್ಪು, ದಂಟಿನ ಸೊಪ್ಪು, ಇವೆಲ್ಲ ತರಕಾರಿ ಕೊಟ್ಟರ. ಅವು ಈಗ ಏನು ಮಾಡ್ತೀವಿ, ಈಗ ಒಂದು ಅಷ್ಟು ಕಾಲ ಪಟ್ಟಿನ ಕಡೆಗೆ ಒಂದು ಓದ್ಬಿಟ್ಟು ಅದನ್ನ ನಾವು ಮನೆಗೆ ಮಾಡ್ಕೊತೀವಿ. ಸಿರಿಧಾನ್ಯಗಳಲ್ಲಿ ಯಾವ್ಯಾವ್ದು ಬೆಳೆದಿರಿ? ನಾವೇ ಬೆಳೆದೀವಿ. ಪಕ್ಷಿಗಳು ಭಾರಿ ತುಂಬ ಏಟು ನಮ್ಗೆ, ಪ್ರಾಣಿಗಳು ತಿನ್ಕತ್ತವ. ನಾವೇ ಬೆಳೆದೀವಿ, ರಾಗಿ ಬೆಳೆದೀವಿ. ಇಷ್ಟೇ ಅವ ಇನ್ನೇನಿತ್ತು. ನವಣೆ ರಾಗಿ 2. ಈಗ ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸಿರಿಧಾನ್ಯಕ್ಕೆ, ಬಹಳಷ್ಟು ರೇಟು ಕೂಡ ಇದೆ. ಹೌದು. ಬೆಳೆದಿದ್ದನ್ನ ಮಾರಾಟ ಮಾಡಿದ್ರೆ ತಾವೇ? ಇಲ್ಲ ಸರ್, ನಾವು ಯಾಕಂದ್ರೆ ನಮ್ಗೆ ಭೂಮಿ ದೂರ ಇರೋದ್ರಿಂದ ನಾವು ದಡ್ಡ ಪಕ್ಕಣಿ ವಾರ ಅಂತ ಮಾಡ್ಕೊತೀವಿ. ವಾರ ಅಂತ ಅವ್ರಿಗರ್ಧ ನಮ್ಗರ್ಧ, ಭೂಮಿ ಇರೋರ್ಗ ಅವ್ರಿಗರ್ಧ ನಮ್ಗರ್ಧ. ಹಿಂಗಾಗ್ಬಿಟ್ಟು ನಮ್ಗೆ ಮಾರಾಟಕ್ಕೆ ಆಯ್ತಾ ಇಲ್ಲ ಅಂದ್ರೆ ನಾವು ಜೀವನಕ್ಕೆ ಆಯ್ತವ. ಈ ಥರದ ನನ್ನ ಅನುಭವ. ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಸಂಸ್ಥೆ ಕಡೆಯಿಂದ? ಈಗ ನಾವು ಏನಪ್ಪ ಅಂದ್ರೆ ನಮ್ಮ ಇವಾಗ ಸಂಸ್ಥೆಗೆ ಬೋರ್ ಹೊಡಿಸ್ಕೊಡಿ ಅಂತ ನಾವು ಬೇಡ್ತೀವಿ. ಅವ್ರು ಹೇಳ್ತಾರೆ ಒಂದು 10 ಎಕರೆ 12 ಎಕರೆ ಪ್ಲಾಟ್ನಲ್ಲಿ ನೋಡಿ ಹಾಕ್ಕೊಡ್ತೀವಿ ಅಂತ. ಆ ಥರ ಆಗಲ್ಲ. ಸೌರ್ಸಲ್ಲ ಯಾರು ಸೌರ್ಸಲ್ಲ ಸುಮ್ಮನೆ ಈಗ ಒಂದು ಅಧಿಕಾರಿ ಹೇಳ್ಬೋದು, ಈಗ ಅಣ್ಣ ತಮ್ಮನೆ ಒಂದು ಗೂಡಿ ಬಾಳ್ತಾ ಇಲ್ಲ ಅಂಥದ್ರಲ್ಲಿ ಒಬ್ಬನದಲ್ಲಿ ಹೊಡೆದು 10,000 ಭೂಮಿಗೆ ನೀರು ಕೊಡಿ ಅಂತಂತ ಆ ಜಾಗ ಇಲ್ಲ ಅದು. ಅದಕ್ಕೆ ಈಗ ಈಗ ಒಂದು 2 ಎಕರೆ 3 ಎಕರೆ ಇರೋರ್ಗೆ ಒಂದೊಂದು ಬೋರ್ ಮಾಡಿಸಿದ್ರೆ ನಮ್ಮ ಸಂಸ್ಥೆಯಿಂದ ನಾವು ಇನ್ನೂ ಮುಂದೆ ಬರೋಕೆ ನಮ್ಮ ಜೀವನ ನಮ್ಮ ಮಕ್ಕ ಮುಂದುವರಿಯೋಕೆ ಅನುಕೂಲ ಆಯ್ತು ಅಂತ ನಾನು ಬೇಡ್ತೀನಿ. ಜಮೀನು ಸಾಗುವಳಿ ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಪಟ್ಟಿವಿ. ಸರ್ಕಾರ ಆದೇಶ ಕೊಡ್ತಾ ಇಲ್ಲ. ಫಾರೆಸ್ಟ್ನವ್ರು ತಡಿತಾರೆ ಅಂದ್ಕೊಂಡು ನಮ್ಗೆ ಕೊಡ್ತಾ ಇಲ್ಲ. ಹಿಂಗಾಗ್ಬಿಟ್ಟಲ್ಲ. ಅರಣ್ಯ ಸಮೀಪದಲ್ಲೇ ತಮ್ಮ ಜಮೀನು ಕೆಲವ್ರಿಗೆ ಬಂದವನ ಅಕ್ಕಪಕ್ಕ ಎಲ್ಲ ಬಂದವ, ನಮಗೆ ಬಂದಿಲ್ಲ. ನಮ್ದೊಂದು 5 ಸೀಟ್ಗೆ ಬಂದಿಲ್ಲ ನಮ್ಮ ಜನಕ್ಕೆ. ಇನ್ನು ಅಕ್ಕಪಕ್ಕ ಎಲ್ಲ ಬಂದವ, ನಮ್ಮಂದು ಆಚಲವ್ರಿಗೆ ಅವರೆಲ್ಲ ಬೋರು ಮಾಡಿ ತೋಟ ಗಿಟ್ಟನೆಲ್ಲ ಮಾಡ್ಕೊಂಡ್ರ. ನಮ್ಗೆ ಈ ಥರ ಆಟಿಸಿ ಇಲ್ದೇನೆ ನಮ್ಗೆ ಒಂದು ಬೋರ್ ಹೊಡಿಸೋಕ್ಕೂ ಗೊತ್ತಿಲ್ಲ. ಒಂದು ಯಾವುದೇ ಭಾರಿ ಟ್ರಕ್ ಸಿಕ್ಕಾಪಟ್ಟಿನಲ್ಲಿ. ಈಗ ತಮಗೆ ಇರುವಂತ ಜಮೀನು ಕೂಡ ಸಾಗುವಳಿ ಆಗಿಲ್ಲ, ನೀರಾವರಿ ವ್ಯವಸ್ಥೆ ಇಲ್ಲ. ಆದ್ರೂ ಮಳೆಯಾಶ್ರಿತವಾಗಿ ಏನೋ ಸಣ್ಣ ಪುಟ್ಟ ಬೆಳ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾ ಇರೋದು ತಮ್ಗೆ ಅನುಕೂಲ ಆಗಿದೆ? ಅನುಕೂಲ ತುಂಬಾ ಅನುಕೂಲ ಸರ್. ಈಗ ನಮ್ಮ ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಗೇಯ್ಕೊಂಡು ನಮ್ಮ ಸಂಸಾರ ನಾವು ಸಾಕಾಗ್ತೀವಿ. ಈಗ ಒಂದು ಭೂಮಿ ಮಾಡ್ಬೇಕಾರ ನನ್ನ ಮನೆಯಲ್ಲಿ ಕುಟುಂಬ ಹೆಣ್ಣು ಗಂಡೆಲ್ಲ ಗೆದ್ರೆ ಸಹ ಅಲ್ಲಿ ಹೊಲದಲ್ಲಿ ಜಮೀನಲ್ಲಿ ಹಂಗಾದ್ರೆ ಏನು ಗೊತ್ತಾ, ಅದು ನಮ್ಗೆ ಬಂದು ಸೇರ್ತಾ ಹೊರಕ್ಕೆ ಹೋಗಲ್ಲ. ಅದನ್ನ ನಾವು ಈಗ 4 ಜನ ಕೂಲಿಗಿಲ್ದವ್ರ ಅದನ್ನ ನೆಮ್ಮದಿಯಾಗಿ ನಾವು ಊಟ ಮಾಡ್ಬೋದು ಅಂತ ಅನ್ನಿಸ್ತಿಲ್ಲ. ಇರೋದು ಹಂಗೆ. ಈಗ ತಮ್ಮಂತೆ ಆದಿವಾಸಿಗಳು ಕೂಡ ಬಹಳಷ್ಟು ಜನ ಕೃಷಿನ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಇರುವಂತ ಜಮೀನು ಕೂಡ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ಬೇರೆಯವ್ರಿಗೆ ಮಾಡಕ್ ಕೊಟ್ಬಿಟ್ಟು ಅವರು ಕೂಲಿ ಮಾಡ್ತಾ ಇದ್ದಾರೆ. ಅಂತ ಆದಿವಾಸಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಅಂತಂದ್ರೆ ಈಗ ನಾವು ಅವರು ಒಂದು ಕುಟುಂಬದಲ್ಲಿ ಒಂದು ನ್ಯಾಯ ಪಂಚಾಯತಿ ಸೇರಿ ಒಂದು ಇದ್ದಾಗ ಬೇಕಾದ್ರೆ ಅವ್ರಿಗೆ ಹೇಳ್ಬೋದು, ಮಾಡ್ಯಪ್ಪ ಸರ್ಕಾರ ಭೂಮಿ ಕೊಡ್ತಾ, ಸರ್ಕಾರ ಸೌಲಭ್ಯ ಕೊಡ್ತಾ, ಬಿತ್ತನೆ ಬೀಜ ಕೊಡ್ತಾ. ಈಗ ನಾವು ನಮ್ಮ ಭೂಮಿಲಿ ನಾವು ಸಂಪಾದನೆ ಮಾಡ್ಕೊಂಡು ಜೀವನ ಕಳಿಬೋದು. ಯಾಕೆ ಕೊಡಗೋಗ್ಬೇಕು, ಮಲ್ಯಾಡ್ಕೋಬೇಕು, ಎಲ್ಲ ಸರ್ಕಾರ ನಡೆಸ್ಕೊಡ್ತಾರೆ. ನಾವು ಯಾಕೆ ಇನ್ನೊಬ್ಬರ ಜೀತ್ಕೋಬೇಕು ಅಂತ ನಾನು ಹೇಳ್ಬೋದು. ಈಗ ಕೆಲವ್ರು ಏನು ಮಾಡ್ತಾರೆ, ನೀವು ಹೇಳೋದು ಆದಿವಾಸಿಗಳು ಗೇಯಕ್ಕಾಗಲ್ಲ. ಕೆಲವ್ರಿಗೆ ಎಣ್ಣೆ ಏಟು ಜಾಸ್ತಿ. ಆ ಎಣ್ಣೆಗೆ ಏನು ಮಾಡ್ತಾರೆ, ಮನೇಲಿ ಗೇದ್ರೆ ದುಡ್ಡು ಸಿಕ್ಕಲ್ಲ. ನಮ್ಮ ಮನೆ ಕೆಲಸ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ, ವರ್ಚರ್ಕೋದ್ರೂ ದುಡ್ಡು ಸಿಕ್ಕತ್ತ.
ತತ್ತರ ಕೂಲಿ ಮಾಡ್ತಾರೆ, ಬಂದು ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ತಾರೆ. ಈ ಜಮೀನು ಬಗ್ಗೆ ಏನು ಮಾಡ್ಕೊಂಡು ಬಂಡವಾಳ ಹಾಕ್ಬೇಕು, ಹಿಂಗದ ವ್ಯವಹಾರ. ಬಹಳ ಸಂತೋಷ ಲೋಕಯ್ಯ ಅವರೇ, ತಾವು ಕೂಡ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಇರುವಂಥ ಕಡಿಮೆ ಭೂ ಪ್ರದೇಶದಲ್ಲೇ ತಮ್ಮ ಒಂದು ವೈಯಕ್ತಿಕ ಇಚ್ಛೆಯಂತೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ, ಅದು ಮಳೆಯಾಶ್ರಿತವಾಗಿ ಕೃಷಿಯನ್ನದೇ ಮಾಡ್ತಾ ಅದರಲ್ಲಿ ಒಂದು ಆದಾಯವನ್ನು ಕಾಣ್ತಾ ತಮ್ಮ ಒಂದು ಜೀವನ ನಿರ್ವಹಣೆ ಮಾಡ್ತಾ ಇರೋ ಕುರಿತು, ಸಂಸ್ಥೆ ಕಡೆಯಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯ ಪಡ್ಕೊಳ್ತಾರೆ ಎಷ್ಟೆಲ್ಲ ಅನುಕೂಲ ಆಗಿದೆ ಅನ್ನೋ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.